ಮಾಡ್ಬೇಕ ನಾವೆಲ್ಲ. ಅಕ್ಕ ಯೂಟ್ಯೂಬ್ ಹಾಕ್ತಿದ್ದೀರಾ? ಹಿಂಗ ಈಗ ಡಬಲ್ ಆಗ್ತಿಲ್ಲ ಅಕ್ಕ. ನಮ್ಮ ಮಾನ ಮರ್ಯಾದೆ ಏನಾಗಬೇಕು ತೋರಿಸ್ಬಿಡ್ತಾರೆ ಫಸ್ಟ್ ಡೈರೆಕ್ಟ್ ವಿಡಿಯೋ ಕಾಲೇ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಫ್ರೆಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಹಂಗೆ ಚಾಮುಂಡಿ ಬೆಟ್ಟಕ್ಕೂ ಹೋಗಿ ಬರೋಣ ಅಂತ ಹೊರಟಿದ್ವಿ. ಸೈಕ್ಲಾನ್ ಬೇರೆ ಮಳೆ ಸೋನೆ ಥರ ಬರ್ತಾನೆ ಇತ್ತು. ಏನಾಗಲ್ಲ ಬಾ ಹೋಗಿ ಬರೋಣ ಅಂತ ಅಂದರು ನನ್ನ ಫ್ರೆಂಡು. ಸೊ ಹಂಗಾಗಿ ಹೊರಟಿದ್ದೀವಿ. ಈಗ ಮನೆ ಹತ್ರದಿಂದ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾನು ಆಟೋದಲ್ಲಿ ರೆಕಾರ್ಡ್ ಮಾಡಿಕೊಂಡೆ, ಬಟ್ ಅದು ಗಾಳಿ ಸೌಂಡ್ಗೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ನಿಮಗೆ ಕೇಳೋರ್ಗೂ ಅದು ಇರಿಟೇಟ್ ಆಗಬಾರ್ದು ಅಂತೇಳಿ ನಾನು ಮ್ಯೂಟ್ ಮಾಡಿ ವಾಯ್ಸ್ನ ಮತ್ತೆ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಕೆಲಸ ಇತ್ತು. ಎಲ್ಲಿ ಅಂದರೆ ಮೈಸೂರು ಜಯದೇವ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ನಮಗೊಂದು ಸ್ವಲ್ಪ ಕೆಲಸ ಇತ್ತು. ಸೊ ಅಲ್ಲಿ ಹೋಗಿ ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಹೊರಟಿದ್ದೀವಿ, ಈಗ ಬಸ್ ಹತ್ತಿದ್ದೀವಿ. ಕೆಂಗೇರಿಲಿ ಸ್ವಲ್ಪ ಜಾಮ್ ಆಗಿತ್ತು, ಅದನ್ನೇ ಮಾತಾಡ್ಕೋತಾ ಇದ್ವಿ. ಇಲ್ಲಿ ಸ್ವಲ್ಪ ಯಾವಾಗಲೂ ಹಿಂಗೇನೆ ಟ್ರಾಫಿಕ್ ಮಾಡ್ತಾರೆ ಅಂತ. ಯಾಕಂದರೆ ತುಂಬ ವೆಹಿಕಲ್ಸಲ್ಲಿ ಬಸ್ಸು KSRTC ಎಲ್ಲ ನಿಂತಿರುತ್ತೆ ಹತ್ತಿಸ್ಕೊಳಕ್ಕೆ. ಒಂದು ಬಸ್ ಸ್ಟಾಪ್ ಅಲ್ಲ, 2 ಅವರ್ಸ್ಗೆಲ್ಲ ಮೈಸೂರು ರೀಚ್ ಆದ್ವಿ. ಕೊಲಂಬೀಶ ಸಿಗ್ನಲೆಲ್ಲ ಹೇಳ್ಕೊಂಡು ನಾವು ಓಲೋ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ 90 ರೂಪೀಸ್ ಅಷ್ಟು ಇದಕ್ಕೆ. ಸೊ ಹಂಗಾಗಿ ಆಟೋದಲ್ಲೇ ಹೋದ್ವಿ. ಅಲ್ಲಿ ಹೋಗಿ ನಮಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ. ಮೈಸೂರು ರೋಡ್ ನೋಡಿ ಎಷ್ಟು ಖಾಲಿ ಇದೆ. ಮೈಸೂರಲ್ಲಿ ಟ್ರಾಫಿಕ್ಕೇ ಅಷ್ಟಿಲ್ಲ. ಬೆಂಗಳೂರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಂದ್ರೆ ಎಷ್ಟು ಟ್ರಾಫಿಕ್ ಇರುತ್ತೆ. ಸೊ ಇಲ್ಲಿ ನೋಡಿ ಖುಷಿ ಆಯಿತು ನನಗೆ, ರೋಡ್ಗಳು ನೋಡಿ ಖಾಲಿ ಇದೆ ಮತ್ತು ಓಡಾಡೋಕ್ಕೂ ಕಾಮಾಗಿದೆ ಅಂತ. ಸೊ ಆದರೂ ನನಗೆ ಬೆಂಗಳೂರೇ ಇಷ್ಟ ಆಗುತ್ತೆ. ಯಾಕಂದರೆ ನಾವು ತುಂಬ ವರ್ಷದಿಂದ ಬೆಂಗಳೂರಲ್ಲೇ ಇದ್ದಿದ್ದರಿಂದ ಬೆಂಗಳೂರೇ ಇಷ್ಟ ಆಗುತ್ತೆ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ದರ್ಶನ ಆಗುತ್ತೆ ಅಂದ್ಕೊಂಡು ಖುಷಿಯಾಗಿ ಹೋದ್ವಿ. ಅಲ್ಲಿ ನೋಡಿದ್ರೆ ಮಳೆ ಬರೋದು ನಿಲ್ಲೋದು ಆಗ್ತಾನೆ ಇತ್ತು. ಸೊ ಎಂಟ್ರೆನ್ಸ್ಗೆ ಹೋಗಿ ನೋಡಿದ್ರೆ ತುಂಬ ಜನ ಕ್ಯೂ ಎಲ್ಲಿಂದ ಇತ್ತು ಅಂದರೆ ಏನಕ್ಕೆ ಅಷ್ಟೊಂದು ಜನ ಅಂತ ಗೊತ್ತಾಗಿಲ್ಲ ನನಗೆ. ನಾವು ಹೋಗಿದ್ದು ಫ್ರೈಡೇ ಆಗಿದ್ದಕ್ಕೆ ತುಂಬ ಜನ ಇರೋದು ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ರು. ಸೊ ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ನಾವು ಬೇರೆ ದಿನ ಬರಬೇಕು ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಹಂಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಲ್ಲಿದು. ಮತ್ತು ನಮಗೆ ಏನಾಯಿತು ಅಂದರೆ ದರ್ಶನಕ್ಕೆ ನಾವು ಹೋಗಲಿಲ್ಲ ಒಳಗಡೆ. ತುಂಬ ರಶ್ ಇದರಿಂದ ನಾವು ಬಸ್ಸಲ್ಲಿ ವಾಪಸ್ ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕಿತ್ತಲ್ಲ. ಇನ್ನು ಕ್ಯೂ ಅಲ್ಲಿ ಕಾಯ್ತಾ ನಿಂತ್ಕೊಂಡ್ರೆ ನಾವು ಹೋಗೋಷ್ಟ್ರಲ್ಲಿ ಮಿಡ್ ಆಗುತ್ತೆ. ಮತ್ತು ಮನೆ ಕೀ ನನ್ನ ಹತ್ರ ಇತ್ತು, ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರು. ಅವರು ವೆಯ್ಟ್ ಮಾಡೋಕ್ಕೆ ಅಲ್ಲೆಲ್ಲಿ ವೆಯ್ಟ್ ಮಾಡ್ತಾರೆ ರೋಡಲ್ಲಿ, ಎಲ್ಲ ಆಗಲ್ಲ ಅಂತೇಳಿ ನಾನು ಬೇಡ ಹೊರಟು ಬಿಡೋಣ, ಆಚೆಯಿಂದನೇ ನಮಸ್ಕಾರ ಮಾಡಿ ಸನ್ನಿಧಿಗೆ ಬಂದಿದ್ದೀವಲ್ಲ ಅಷ್ಟು ಸಾಕು. ಆ ತಾಯಿ ನೆಲೆಸಿರೋ ಹತ್ರ ನಾವು ಸ್ಪರ್ಶ ಮಾಡಿದ್ದೀವಿ ಅಂದರೆ ಆ ದೇವ್ರನ್ನ ದರ್ಶನ ಮಾಡ್ದಂಗೆ ಲೆಕ್ಕ. ಇನ್ನೊಂದ್ಸಲ ಬರೋಣ ಬನ್ನಿ ಅಂತೇಳಿ ಅಲ್ಲೇ ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ಹೊರಟ್ವಿ. ನಾವು ಮನೆಗೆ ಹೊರಡೋಣ, ಮಳೆ ಬರೋದು ಒಂದು 5 ನಿಮಿಷ ಸೈಡಲ್ಲಿ ನಿಂತ್ಕೊಳೋದು ಮತ್ತು ಹೋಗೋದು. ಮತ್ತು ಬಿಸಿಲಿತ್ತು ತುಂಬ. ಸೊ ಹಂಗಾದ್ರೂ ಆ ಥರ ಫೀಲ್ ಆಗೋದು ಚೆನ್ನಾಗಿತ್ತು. ಒಂಥರ ಇಬ್ಬರೇ ಫ್ರೆಂಡ್ಸು ಆಚೆ ಹೋದರೆ ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಹೋಗೋದೇ ಒಂಥರ ಬೇರೆ ಥರ ಫೀಲ್ ಕೊಡುತ್ತೆ, ಫ್ರೆಂಡ್ಸ್ ಹೋಗೋದೇ ಬೇರೆ ಥರ ಫೀಲ್ ಕೊಡುತ್ತೆ. ಸೊ ಚೆನ್ನಾಗಿತ್ತು. ಹೋಗಿ ಬಂದ್ವಿ. ಆಮೇಲೆ ಬಸ್ಸಿಗೆ ವೆಯ್ಟ್ ಮಾಡಿದ್ರೆ ಬಸ್ಸು ಸಿಕ್ಕಾಬಟ್ಟೆ ರಶ್ಶು ಹೋಗೋಕ್ಕೆ. ಅಯ್ಯೋ ಆಗಲ್ಲ ಅಂಥೇಳಿ ನಾವು ಏನು ಮಾಡಿದ್ವಿ, ಬಸ್ಸಲ್ಲಿ ತುಂಬ ರಶ್ ಇದೆಯಲ್ಲ ಆಗಲ್ಲ ಬೇಡ ಆಟೋಗೆ ಹೋಗೋಣ ಅಂತ. ಆಟೋ ಕೇಳಿದ್ರೆ 550 ಹಂಗೆ ಹೇಳಿದ್ರು ಇಬ್ಬರಿಗೆ. ಆಮೇಲೆ ಅಲ್ಲೊಂದು ಹುಡುಗ ಬಂತು. ಆ ಹುಡುಗ ಬಂದಮೇಲೆ ಕೇಳಿದ್ವಿ ನಾವು, ಎಷ್ಟೊಂದು ಹೇಳ್ತಾರಲ್ಲ ಎಷ್ಟಣ್ಣ ಆಟೋ ಓಡಾಡಲ್ವಾ ಅಂತ ಕೇಳಿದ್ವಿ. ಓಡಾಡುತ್ತೆ ಅಕ್ಕ, ನಿಮಗೆ ಒಬ್ರಿಗೆ 100 ರೂಪಾಯಿ ಹಂಗೆ, ಇನ್ನೂ ಒಂದಿಬ್ಬರು ಹತ್ತೋವರೆಗೂ ವೆಯ್ಟ್ ಮಾಡ್ತೀನಿ ಅಂದರೆ ಒಬ್ರಿಗೆ 100 ರೂಪಾಯಿ ಆಗುತ್ತೆ, ನೀವಿಬ್ಬರೇ ಅಂದರೆ ಜಾಸ್ತಿ ಆಗುತ್ತೆ ಹಂಗೆ ಹೇಳಿರ್ತಾರೆ ಅವರು ಅಂತ ಅಂದರು. ಸೊ ಹಂಗಾಗಿ ನಾವು ಆಯಿತು ಹಂಗಾದರೆ ವೆಯ್ಟ್ ಮಾಡ್ತೀವಿ ಇನ್ನಿಬ್ರು ಹತ್ತೋವರೆಗೂ ಅಂತ. ಅವ್ರು ಯಾರೋ ಈ ಡಾರ್ಜಿಲಿನ್ ನೇಪಾಳಿಯನ್ಸ್ ಹುಡುಗರು ಇರ್ತಾರಲ್ಲ ಅವರು ಹತ್ಕೊಂಡ್ರು. ಅವ್ರು ಹತ್ಕೊಳೋವರೆಗೂ ನಾವು ಜೋಳ ತೊಗೊಂಡು ತಿಂತಾ ಕೂತಿದ್ವಿ. ಸೊ ಇಲ್ಲಿಂದ ನಾವು ಮೈಸೂರು ಕೆಳಗಡೆ ಬಸ್ ಸ್ಟಾಪ್ಗೆ ಹುಡುಗ ನಮ್ಮನ್ನ ಆಟೋ ಡ್ರೈವರ್ ಬಿಡೋವರೆಗೂ ತುಂಬ ತಮಾಷೆ ಮಾಡಿಕೊಂಡು ತುಂಬ ಕ್ಲೋಸಾಗಿ ಮಾತಾಡಿಕೊಂಡು ಆ ಹುಡುಗರಿಗಿಬ್ರಿಗೂ ರೇಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ಮಾತುಕತೆ. ನೀವು ಕೇಳಿಸ್ಕೊಳ್ಳಿ, ಅವನು ಮಾತಾಡಿರೋದೆಲ್ಲ ತುಂಬ ಚೆನ್ನಾಗಿದೆ.
ನಮ್ಗೆ ಖುಷಿ ಆಯಿತು. ಅಕ್ಕ ಅಕ್ಕ ಅಂದ್ಕೊಂಡು ಮಾತ್ಗೂ ಅಕ್ಕ ಅಕ್ಕ ಅನ್ನೋನು ಒಂಥರ ತಮ್ಮನ ಥರನೇ ಆಗ್ಬಿಟ್ಟ ಹುಡುಗ. ತುಂಬ ಖುಷಿ ಆಯ್ತು ನನಗಂತೂ. ನೋಡಿ ಅವ್ರು ಮಾತಾಡಿರೋದು ನೀವು ಡೈರೆಕ್ಟಾಗಿ ಕೇಳಿಸ್ಕೊಂಡ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಎಲ್ಲ ಹರಿತಾರದು ಬ್ಲಡ್ ಬೇಗ ಅವ್ರಿಗೆ ಕಾಯಿಲೆಗಳು ಬರೋದು, ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ ಅವ್ರಿಗೆ. ಕನ್ನಡ ಆತ ಅಕ್ಕ, ಅವ್ರಿಗೆ ಗೊತ್ತಾಗ್ತದೆ. ಬೆಳಗಿನ ಊಟ ಮಾಡಿಲ್ಲ, ಬರೀ ಹಣ್ಣು ತಿನ್ಕೊಂಡು ಜೀವನ ಮಾಡಿದೀನಿ. ಸಖತ್ ರಶ್ ಇದೆಯಲ್ಲ ದೇವಸ್ಥಾನ. ಯಾಕೆ ಇವತ್ತು ಶನಿವಾರ ಆದ್ರು? ಶನಿವಾರ ಯಾಕೆ ಅಂದ್ರೆ ಶನಿವಾರ ಎಲ್ಲರಿಗೂ ಹಾಲಿಡೇ. ಏನಂಡಿ ನೀನು ಊಟನೇ ಮಾಡಿಲ್ಲ? ನಾವು ಮಾಡಿಲ್ಲ, ಅದಕ್ಕೆ ಜೋಳ ತಿಂತೇವೆ. ಅಕ್ಕ ಯೂಟ್ಯೂಬ್ ಹಾಕ್ತಿದ್ದೀರಾ? ಹಿಂಗ ಈಗ ಡಬಲ್ ಆಗ್ತಿಲ್ಲ ಅಕ್ಕ. ನಮ್ಮ ಮಾನ ಮರ್ಯಾದೆ ಏನಾಗಬೇಕು? ನಂತರ ಸ್ವಲ್ಪ ಯಾವ್ದು ಬಿಡೋ ಗೊತ್ತಿಲ್ಲ. ಊರಿಗೆ ಯಾವ್ದು ಕೊರಿಯರ್ ಮಾಡ್ಬೇಕ ನಾವೆಲ್ಲ. ಮುದ್ದೆ ತಿನ್ನಿ ಚೆನ್ನಾಗಿ. ಬ್ರೆಡ್ ಕುಡ್ಕೊಂಡು ಬಿಟ್ಬಿಡಿ. ಬಿಡ್ಡು ಕುಡ್ಕೊಂಡು ಬಿಡೋದು. ಇದ್ರ ಹಣ್ಣು ಸೇಬು ಮುಂದೆ ಹೋದಾಗ ಅಲ್ಲ ಸಿಂದಕಿ ಕಿಟಕಿ 4 ಜನ ಇದ್ದಾರೆ. ಎಷ್ಟು ಬೇಕಾನೆ ಮಾಡಿದ್ರೆ ನಾನು ಹಂಗೆ ಕಟ್ಕೊಂಡು ತಿಂದೆ. ಅದೆಷ್ಟೊತ್ತು ನೀನು ಮಂಡಿ ನೀವು ತಿಂತೀರಾ? ಬೇಡ ಬೇಡ, ಜೋಳ ತಿಂದ್ವಿ ನಾವು. ಎಷ್ಟು ಏಜ್ ನಿಮ್ಗೆ? ನಿಮ್ಗೆ ನನಗೊಂದು ಸುಮಾರಾಗಿ ಆಗಿರೋದು 40 ಅಲ್ಲ, ನನ್ನ ಆಂಟಿ ಅಂತ ಇದ್ದೀರಲ್ಲ ಅದಕ್ಕೆ ಅಕ್ಕ ಅನ್ನೋದ್ಬಿಟ್ಟು. ನನ್ಗೆ 35. ನೀವು ನಾವು ಮತ್ತೆ ಆಂಟಿ ಅಂತ ಇದ್ದೀರಲ್ಲ. ನಾನು ಈ ಆಂಟಿ ಅನ್ಕೊಂಡೆ. ಅದು ಮುಖ ನೋಡಿಲ್ಲ, ಡ್ರೆಸ್ ನೋಡಿದ್ದೀನಿ ಅಷ್ಟೇ, ಮುಖ ನಾನು ಅಬ್ಸರ್ವ್ ಮಾಡಿಲ್ಲ ನಿನ್ನ. ನಂಗೆ ಬಾಡಿಗೆ ಹೊಡಿಬೇಕು, ತಿನ್ಬೇಕಷ್ಟೇ, ಯಾರನ್ನೂ ಅಬ್ಸರ್ವ್ ಮಾಡಕ್ ಹೋಗಲ್ಲ. ಒಳ್ಳೇದು, ಅಬ್ಸರ್ವ್ ಮಾಡಿರ ಆಮೇಲೆ ಬೇರೆ ಕಡೆ ಹೋಗ್ಬಿಡ್ತೀರ. ಹಂಗೆ ಇಲ್ಲ, ಏನಕ್ಕೆ ಅಬ್ಸರ್ವ್ ಮಾಡ್ದ? ಇವ್ರ ಅಂಟಿನಿ ಅಂದ್ರೆ ಏನೇನು ತಿಂತಾರೆ? ಬ್ರೆಡ್. आपका गाँव किधर? असम. इधर मैसूर में काम में आई. ಕಾಮ್ ಏನ್ ಕಾಮು? ಕಾಮಲ್ಲಿ ಹೋಟೆಲ್ ಮಾಡೋದಾ? ಕುಕ್ಕ? ಯಾಕೆ ಕುಕ್? ಬರೀ ಇದಕ್ಕೆ ಟೊಮೊಟೊ ಸಾಸ್. ಚೈನೀಸ್ ಫುಡ್, ಮ್ಯಾಗಿ, ಐಸಾ, ನೂಡಲ್ಸ್. ಆಟೋದಲ್ಲಿ ಒಳ್ಳೆ ಟೈಮ್ ಪಾಸ್ ಆಗ್ತಾ ಇದೆ ಗೈಸ್. ಒಬ್ಬರಿಗೆ 100 ರೂಪೀಸ್ ಟಿಕೆಟ್ ಚಾಮುಂಡಿ ಬೆಟ್ಟದಿಂದ ಸಬರ್ ಬಸ್ ಸ್ಟ್ಯಾಂಡ್ಗೆ. ಜೋಳ ಬಂದು ಯಾವಾಗ ಇದೈತದ ಗೊತ್ತಿಲ್ಲ. ಆಟೋದವರು ಅಂದ್ರೆ ಇವಾಗಲೇ ಬೆಲೆ ಇಲ್ಲ. ಏನಿಲ್ಲ, ನಾವು ಬೆಲೆ ಕೊಡ್ತೀವಿ. ನೀವ್ ಹಂಗ ಅನ್ಕೊಂಡಿದ್ದೀರ ಅಷ್ಟೇ. ಎಲ್ಲ ಇದ್ರಲ್ಲಿರೋರ್ಗು ಬೆಲೆ ಇದೆ. ಯಾರೋ ಒಬ್ರು ಮಾಡೋದಕ್ಕೆ ಹಂಗ ಅನ್ಕೋಬಾರ್ದು. ಯೂಟ್ಯೂಬ್ ಏನಾರು ಓಪನ್ ಮಾಡಿದ್ರೆ ಮಾಡೋದ್ರ ಟ್ಯಾಕ್ಸ್ ಬೀಳ್ತಾ. ಹೌದಾ? ಹಿಂಗ್ ತಿರ್ಗಿಸ್ತಿದ್ಯಾ? ಲಾರಿ ತಿರ್ಸಂಗೆ. ಲಾರಿ ಓಡ್ಸಂಗ್ ಓಡಿಸ್ಬೇಕಲ್ಲ ಅಣ್ಣ ಎಲ್ಲ ಕಾರಣ. ಬಾಯ್ಗಿಟ್ರೆ ಬಾಯ್ ಕಲ್ಲಂಗಡಿ ಐತಿದೆ. ಇವ್ರದ್ದೇ ನೆಮ್ಮದಿ ಜೀವನ ಆಂಟಿ. ಆಂಟಿ ಅನ್ನೋದೇ ಗೊತ್ತಿಲ್ಲ, ಏನ್ ಮಾಡಿ. ನನ್ ಗಾಡಿಗೆ ಅತ್ತೆ ಆಂಟಿದ್ದಾರೆ, ಅದಕ್ಕೆ ಆಂಟಿ 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 ಅಂದು. ಯಾಕೆ ಅಲ್ಲಿ ಬಿಟ್ಟು ಬಂದ್ರಿ? ಕೈ ಕಾಲದಿಂದ ಬಿಟ್ಟು ಬಂದೆ. ಈಗಾಗಲ್ವಾ? ಏನ್ ಓದಿರೋದು ನೀವು? ನಾನೇನು ಓದಿಲ್ಲಕ್ಕ. ಯಾಕೆ? ಇದು ಹೊಡಿತಿದ್ರು, ಅದಕ್ಕೆ ಬಿಟ್ಬಿಟ್ಟೆ. ಕಾಲೇಜ್ಗೆ ಹೋದೆ, ಯಾಕಂದ್ರೆ ನಿದ್ದೆ ಬರ್ತಿತ್ತು. फोटो यहाँ आपको ही चाहिए। ದಯವಿಟ್ಟು ಸೆಟುಗಳ ಬಿಹಾರಿ ಅವ್ರೆ, ಒರಿಸ್ಸಾ, ಒಡಿಸ್ಸಾ. ಎಲ್ಲ ನಮ್ ಪಾಕಿಸ್ತಾನದವ್ರು ತಂದು ಬಿಟ್ಟಿದ್ದೀರ. ಯಾರು ಇಲ್ಲಿದ್ದಾನೆ ಪಾಕಿಸ್ತಾನ.
ಅಲ್ಲಿ ಒರಿಸ್ಸಾ ಮೇಲೆ ಬಿಡ್ತಿದ್ದೀರಂತೆ, ನೇಪಾಳ ಮೇಲೆ ನೀವೆಲ್ಲ ವೀಸಾ ಪಾಸ್ಪೋರ್ಟ್ ಇಲ್ದಂಗೆ ಹಿಂಗೆಲ್ಲ ಮಾಡ್ತಾರ ನೀವು. ಈ ಜೀ ಕನ್ನಡದಲ್ಲಿ ಇವನಿದಾನಲ್ಲ ಪ್ರೇಮ್ ತಾಪ, ಪ್ರೇಮ್ ತಾಪ ನೇಪಾಳಿ. ಅಪ್ಕೆ ಮಾಲೂಮು. ಓ ಯಾವ ತಮ್ಮ ಎಷ್ಟು ಕನ್ನಡ ಚೆನ್ನಾಗಿ ಮಾತಾಡ್ತಾನೆ. ಅವ್ನ್ ಕನ್ನಡ ಹೇಳ್ಕೊಟ್ಟಾನೆ. ಸೇಟು ಅಲ್ಲ ಅವರು, ನೇಪಾಳಿ. ನೇಪಾಳಿ ಎಷ್ಟು ದುಡ್ಡು ಮಾಡಿದ್ರಿ ಈಗ ಬಂದು ಕರ್ನಾಟಕಕ್ಕೆ ಬಂದು? ನೀರ್ ಬಟ್ಲೆ ಇಸ್ತಾರ? ಇಲ್ಲ ಇದೆ. ಸಂಬಳ ಎಷ್ಟು? ನಾವ್ ಇಂಜಿನಿಯರ್ ಹೋದ್ರೆ ನಾವು आपका पार्टी आपका नहीं झूठ बोलता है. कुक को पार्टी देता चाइनीस को. ಪರವಾ नहीं. ನೀವು ಅನ್ನ ಮಾಡೋದಕ್ಕೆ ನಾವು ಕೇಳಿದ್ರೆ ಅವೆಲ್ಲ ಚೈನೀಸ್ ಫುಡ್ ಮಾಡೋದವರು. ನಿಮ್ನೆಲ್ಲ ಕರ್ಕೊಂಡು ನಾವೆಷ್ಟು ನೂಡಲ್ಸು, ಫ್ರೈಡ್ ರೈಸ್ ಅವೆಲ್ಲ ಮಾಡ್ತಾರಲ್ಲ ಅದು. ಸರ್ ಹೇಳಿ. ಮೊಮ್ಮೋಸ್ ಫೇಮಸ್ ಈಗ. ಸರ್, ಮೊಮ್ಮೋಸ್. ಕೆಳಗಡೆ. ಏನು ನಾನು ಕೆಳಗಡೆ ಇದ್ದೀನಿ ಸರ್. ನೀವು ಸರ್ ಅದೇನೋ ಚಿಕನ್ ಅಲ್ಲೂ ಮಾಡ್ತಾರೆ, ವೆಜ್ ಅಲ್ಲೂ ಮಾಡ್ತಾರೆ. ನಮ್ ಜನ ಅನ್ನ ಸಾರು ತಿಂತಿದ್ದವ್ರನ್ನ ಬೆಡ್ ಕುಲ್ಕೊಂತ ಮಾಡ್ಬಿಟ್ಟು ಸ್ಯಾರಿ ಹಾಕ್ತಿರೋರ್ನ ಚಡ್ಡಿ ಹಾಕೊಳಂಗ್ ಮಾಡ್ಬಿಟ್ಟು ನೀವ್ ಬಂದು ಅವ್ರು ಹೇಳ್ಕೊಟ್ಟಿದ್ರ ಪಾಪ ಹಾಕೊಳ್ಳಿ ಏನು ಗೊತ್ತಿರ್ಲಿಲ್ಲ. ಆ ಒಳಗಡೆ ಪೆಟ್ಟಿ ಕೊಟ್ನ ಎತ್ಕೋಗಿ ಅದೇ ಶರ್ಟ್ ಮಾಡ್ಬಿಟ್ರಿ. ನೀವೆಲ್ಲ ಬಂದ್ ನಮ್ಗೆ ಹಿಂಗ್ ಮಾಡಿದ್ರೆ ನಮ್ಮಂತ ಗತಿ ಏನ್ರಿ, ಹೆಣ್ಮಕ್ಳ ಗತಿ ಏನ್ರಿ, ನಾವ್ ಹೆಂಗ್ರೋ ಬೆಳ್ಸೋದ್ ನಮ್ಮ ಮಕ್ಕಳನ್ನ ಮುಂದೆ. ಒಳ್ಳೆ ಮೆಸೇಜ್ ಕೊಡ್ತಿದ್ಯಪ್ಪ. ಇವ್ರು ಹಾಕೊಳ್ಳೋದಕ್ಕೆ ನಮ್ಮವ್ರು ಹಾಕೊಳಕ್ ಶುರು ಆಗೋದು. ಸಂಗತ್ತೆ ಸನ್ಯಾಸಿ ಕೆಟ್ಟ. ಅವ್ರು ಹೇಳಿದ್ರ ಹಾಕೊಳಕ್ಕೆ, ಹಾಕೊಂಡವ್ರು ತಪ್ಪದು. 7 ಗಂಟೆ ಕೇಳಿ ಆಯ್ತು. ಇವಾಗ ನಿಮ್ಗೂ ಗೊತ್ತೀನಿ. ಫಸ್ಟ್ ನಮ್ ಹೆಣ್ಮಕ್ಳು ಸೀರೆ ಹಾಕೊಳ್ತಿದ್ರು, ತಲೆ ಮೊಗನೇ ಕಾಣ್ತಿರ್ಲಿಲ್ಲ. ಮದುವೆ ಮುಂಚೆ ಹುಡುಗಿನೇ ನೋಡ್ತಿರ್ಲಿಲ್ಲ. ಇವಾಗ ಮುಖ ನೋಡೋದೇ ಬೇಡ, ಅವರೇ ತೋರಿಸ್ಬಿಡ್ತಾರೆ ಫಸ್ಟ್. ಸೇಮ್ ಡೈರೆಕ್ಟ್ ವಿಡಿಯೋ ಕಾಲೇ. ಯಾರು ಇವಾಗ ಸೀರೆ ಹಾಕೊಳ್ಳೋದು? ಯಾರು ಹಾಕೋತಾರಲ್ಲ ಅವನ್ನೆಲ್ಲ ನಮ್ಮ ಹುಡುಗಿರು ಫಸ್ಟ್ ನೋಡ್ತಾನೆ ಇರ್ಲಿಲ್ಲ. ಇವಾಗ ಅವಕ್ಕೆ ಸೀರೆಗೆ 500,000 ಕೊಡಿದ್ರೆ ಕೊಡಲ್ಲ, ಪೆಟ್ಟಿ ಕೊಡ್ಗೆ 5,500 ಕೊಡ್ತಾರೆ. ಹಂಗ್ ಮಡಗಿದ್ದೀನಿ ನಮ್ಮ ಜನಗಳನ್ನ. ಏನ್ ಮಾಡೋದು ಹೇಳು? ನಮ್ಮ ಹುಡುಗಿರು ಈ ಥರ ಶರ್ಟೇ ಹಾಕೋತಿರ್ಲಿಲ್ಲ, ಸ್ಯಾರಿ ಹಾಕೊಳ್ಳೋದು. ಇವೆಲ್ಲ ಹಿಂಗ್ ಮಾಡಿದ್ರಲ್ಲ. ಅವ್ರ ಭಾಷೆಯಲ್ಲಿ ಏನ್ ಹೇಳ್ತಾರ ಗೊತ್ತಾ? ಸತ್ವಿ ನಾವು ಅಂತ ಹೇಳ್ತಾರೆ. ಆಯ್ತು. ನಮ್ ಕಡೆ ಮುದ್ದೆ ತಿಂತಿದ್ರು ರಾಗಿ, ಇದಕ್ಕೆ ಅವಾಗ ರೋಗಗಳಿರ್ಲಿಲ್ಲ. ಈ ಗುಲ್ಕೋನು ಬೇಡ ತಂದು ಇನ್ನು ಹುಟ್ಟಿದ ಮಕ್ಳೇನು ನಂಗೆ ಪಿಜ್ಜಾ ಬೇಕು, ಬರ್ಗರ್ ಬೇಕು ಅಂತಾರೆ. ಅದಕ್ಕೆ ನಮ್ ರಾಗಿ ಇಟ್ಟು 1 kg 50 ರೂಪಾಯಿ, ನಿಮ್ಮೊಂದ್ ಬನ್ಗೆ 80 ರೂಪಾಯಿ, 90 ರೂಪಾಯಿ, 120 ರೂಪಾಯಿ. ಏನ್ ಮಾಡೋದು ಹೇಳು? 1 kg ಹಸಿಟ್ಟಲ್ಲಿ ಎಲ್ಲ ಮುದ್ದೆ, 1 ಲೋಟ ಹಾಕಿದ್ರೆ ಸಾಕು ಎಲ್ಲ ಮುದ್ದೆ ಮಾಡಿ ತಿನ್ಬೋದು. ನೀವು ಒಂದ್ ಬ್ರೆಡ್ಗೆ ತಗೋತೀರಪ್ಪ, 2 ರೂಪಾಯಿ ಬ್ರೆಡ್ಗೆ ಹಾಕ್ಬಿಟ್ಟು ಗುಲ್ಕನ್ನ ಅವ್ರು ಬಂದು ಪಾನಿಪುರಿ ಮಾಡಿದ್ರು. ನಾವು ಪುರಿ ಹಾಕ ತಿಂತಿದ್ವು. ಅವರು ಇದು ಅದಕ್ಕೊಂದ್ ಸ್ವಲ್ಪ ಉಪ್ಸಾರ ಮಾಡ್ಬಿಟ್ಟಾರ. ನಮ್ಮವ್ರಿಗೆಲ್ಲ ಪಾನಿಪುರಿ ಎಲ್ಲ ತಿನ್ಸ್ಬಿಟ್ಟವ್ರು. ದುಡ್ಡು ಕಿತ್ಕೊಂಡು ಸೇಟ್ ಅಂಗಡಿ, ಬಂಗಾರದ ಅಂಗಡಿ ಮಾಡಿಸ್ತಾರೆ. ಫಸ್ಟ್ ಪುರಿ ಮಾರಕ್ ಬರ್ತಾರೆ, ಆಮೇಲೆ ಒಂದು ಫ್ಯಾನ್ಸಿ ಅಂಗಡಿ ಮಾಡಿಸ್ತಾರೆ, ಆಮೇಲೆ ನೆಕ್ಸ್ಟು ಸೇಟು ಅಂಗಡಿನೇ ಮಾಡ್ಬಿಡ್ತಾರೆ. ದುಡ್ಡು ಹೇಳ್ಬೋದು ನಿಮ್ಗೆಲ್ಲ. ದುಡಿತಾರೆ. ಕ್ಯಾಶ್ ಫೋನ್ ಪೇನಾ? ಕ್ಯಾಶಾ? ಫೋನ್ ಪೇ ಮಾಡ್ಬಿಡ, ಕ್ಯಾಶ್ ಕುದುರೆ ಹಿಡಿದಿರ್ತಾನೆ ಅಂತ ಕಾಣಿಲ್ಲ ನಿಂಗೆ. ಸೌಕರ್ಯ ಯಾರು? ಫ್ರೆಂಡ್. ನೀನ್ ಬಡವನಾ? ಇವ್ರು ಬಡವರಂತೆ, ಇವ್ರು ಸಾವುಕಾರಂತೆ. ಪೇಮೆಂಟ್ ತರೋ, ಪೇಮೆಂಟ್ ಕರೋ ಭಯ. ಎಷ್ಟು ಸೇಟ್ ಏಜ್ ನಿನ್ಗೆ? 29. मैरिज हो गई? नहीं. आपका? नहीं. ನಿನ್ಗೆ ಏಜ್ 96? 29 ಯಾವ್ದು 99 तो ಯಾವ್ದು? दोनों की एक के. ಅವ್ರದ್ದು 29 ಅಂತೆ ಇಬ್ರು. 1995. 5 or 6. जल्दी आपका गांव में जल्दी शादी करता ना? नहीं, नो नहीं, शादी नहीं भैया, पाताल की तरह गिरा दो। काटो ताड़ी
ತಡಿಯಕ್ಕಾಗಲ್ಲ ಬಟ್ಟೆಗೆ ಕರ್ಕೊಬಿಡ್ತೀವಿ ಆಮೇಲೆ ಇವ್ರ ಗಾಡ ತಡಿಯಕ್ಕಾಯ್ತದ ಮದ್ವೆ ಆಗಿಲ್ವಾ ನೀವು? ಮೊಬೈಲಲ್ಲಿ ಮೊಬೈಲ ಕತ್ತಿ ಹೇಳ್ಬೇಕಂತೆ ಕತ್ತಿ ಹೇಳ್ಬೇಕು ಆಗೈತೆ ಆಗೈತಾ? ಆಮೇಲೆ ಈ ವಿಡಿಯೋ ನೋಡ್ಬಿಟ್ಟು ಆಗಿರೋ ಲೋಕಲ್ ಹೊಡೆದ್ಬಿಟ್ರೆ ಸುಳ್ಳು ಹೇಳ್ತೀಯ ಅಂತ ಕತೆ ಒಳ್ಳೆ ತಮಾಷೆ. ಮೈಸೂರಿಗೆ ಬಂದಿದ್ದಕ್ಕೂ ನಿಮ್ಮನ್ನ ಸಾಯೋರ್ಗು ನೆನ್ಪಿಟ್ಕೋಬೇಕು ಹಿಂಗೋ ಮಾತಾಡ್ತಾ ಇದ್ರು ಅಂತ. ಪ್ರತಿ ಸಲ ಬಂದಾಗೆಲ್ಲ ನೆನ್ಸ್ಕೊತೀವಿ ನಿಮ್ಮನ್ನ. ಅದು ನಂತರ ಆಟ ಯಾರು ಸಿಗಾರ ಬಿಡಿ ಯಾರು ಮಾತಾಡಲ್ಲ ಏನೋ ಅವ್ರ ಮನೆ ಕಳ್ದೈತೆ ಆಸ್ತಿ ಗೀಸ್ತಿ ಬರ್ಸ್ಕೊಂಡ್ಬಿಡ್ತಾರೆ ಅಂತ. ನಮಗಂತೂ ಖುಷಿ ಆಯ್ತು. ನೀವು ಬೇರೆ ಆಟದಲ್ಲಿ ಹೋಗ್ತೀನಿ ನಾವು ಸೊ ನೋಡಿದ್ರಲ್ಲ ಆಟೋದಲ್ಲಿ ಬರ್ತಾ ಅವರು ಹೆಂಗೆ ಮಾತಾಡ್ತಾ ಇದ್ರು ಅಂತ, ತುಂಬ ತಮಾಷೆಯಾಗಿ. ನಮಗಂತೂ ನಕ್ಕು ನಕ್ಕು ನನಗೆ ಕೆನ್ನೆ ಎಲ್ಲ ನೋವು ಬಂತು, ಅಷ್ಟು ನಕ್ಕಿದ್ದೀನಿ. ಆ ಥರ ಒಬ್ಬರು ಇರ್ಬೇಕು, ಆ ಥರ ಕೆಲಸದಲ್ಲಿ ಅವರು ಇನ್ವಾಲ್ವ್ ಆದರೆ ಅವ್ರಿಗೂ ಕೆಲಸ ಮಾಡಿದ್ದಷ್ಟು ಸ್ಟ್ರೈನ್ ಅನ್ಸಲ್ಲ. ತುಂಬ ಚೆನ್ನಾಗಿರುತ್ತೆ ಅವತ್ತಿನ ದಿನ. ಅವ್ರಿಗೂ ಅವ್ರ ಜೊತೆ ಇದ್ದವ್ರನ್ನೂ ನಗಿಸ್ತಾ ಇಟ್ಕೊಳೋದು ಅದು ಎಷ್ಟು ಒಳ್ಳೆಯದು ಗೊತ್ತಾ, ತುಂಬ ಒಳ್ಳೆಯದದು. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಬ್ರದರ್ಗೆ ಈಗ ವಾಪಸ್ ರಿಟರ್ನ್ ಬೆಂಗಳೂರು ಬಸ್ ಹತ್ತಿದ್ದೀವಿ. ಈಗ ಆಲ್ರೆಡಿ 6 o'clock ಆಗಿದೆ, ಹೋಗೋಷ್ಟರಲ್ಲೇ 8 o'clock ಆಗೋಗುತ್ತೆ. ಸೊ ಹೊರಟಿದ್ದೀವಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಇದು ತುಂಬ ಒಂದು ಸ್ವಲ್ಪ ಹಳೆ ವಿಡಿಯೋ ಇವತ್ತು ಹಾಕಿದ್ದೀನಿ, ಎಂಜಾಯ್ ಮಾಡಿ ಎಲ್ಲರೂ ಅಂತ ಕೇಳ್ಕೊತೀನಿ.